ಇವಾಗ ಮುಂದಿನ ಪ್ರಶ್ನೆ ನೋಡಿ. ಇಫ್ NPR equal to 1680 and NCR is equal to 70, then N and R, NPR ಕೊಟ್ಟಿದ್ದಾರೆ, NCR ಕೊಟ್ಟಿದ್ದಾರೆ, N ಮತ್ತು R ಏನು ಅಂತ 6 and 4, 8 and 4, 8 and 3, 9 and 4. ನಾನು ಆಮೇಲೆ ಬೋರ್ಡ್ ಮೇಲೆ ಬರೆದು ತೋರಿಸಿದೆ. ದಿ ರಿಲೇಷನ್ ಬಿಟ್ವೀನ್ NPR and NCR. ಐ ವಿಲ್ ರಿಪೀಟ್. NPR is equal to factorial R into NCR. ಇವಾಗ ಇದು ಕೊಟ್ಟಿದ್ದಾರೆ 1680 ಈಕ್ವಲ್ ಟು ಫ್ಯಾಕ್ಟೋರಿಯಲ್ R into 70. ಇದರಿಂದ therefore factorial R is equal to 1680 divided by 70. ಇದು 24 ಬರುತ್ತೆ. This is factorial R. We know factorial R is the product of terms R, R minus 1, R minus 2 and so on. ಈ 24 is a very well known number. This can be written as factorial 4. 4 into 3 into 2 into 1 multiply ಮಾಡಿದ್ರೆ 24 ಬರುತ್ತೆ. ಸೊ factorial R is equal to factorial 4 ಬಂದರೆ therefore R is equal to 4. ಇವಾಗ R is equal to 4 ಬಂದ ಕೂಡಲೇ ನೋಡಿ ಆ ಎರಡನೇ ಜಾಗದಲ್ಲಿ 4 ಮೂರು ಕಡೆ ಇದೆ. ಸಿನಲ್ಲಿ 3 ಇದೆ, ಅಲ್ಲಿಗೆ ಸಿ ಇಸ್ ನಾಟ್ ದಿ ಚಾಯ್ಸ್. ಇವಾಗ 6, 8 ಸಿ ಆಯ್ತಲ್ಲ, 9 ಇದರಲ್ಲಿ ಯಾವುದು ಕರೆಕ್ಟು ಅಂತ ನೋಡಬೇಕು. ನಾವು ಐ ಗೋ ಬ್ಯಾಕ್ ಟು ದಿಸ್ NPR 1680 ಅಂತ ಕೊಟ್ಟಿದ್ದಾರೆ. therefore NP4 is equal to 1680. ಇಲ್ಲಿ 6ಕ್ಕೆ 4 ಹಾಕೊಂಡಿದ್ದೀನಿ. ಅಂದರೆ ಎನ್ನಿಂದ ಶುರು ಮಾಡಿ 4 ಫ್ಯಾಕ್ಟರ್ಸ್ ಬರೀಬೇಕು. ಇಫ್ ಯು ಫ್ಯಾಕ್ಟರೈಸ್ ದಿಸ್ 1680 ಯು ಗೆಟ್ 8 ಇಂಟು 7 ಇಂಟು 6 ಇಂಟು 5. ಇದು ಹೇಗೆ ಬಂತು ಅಂದರೆ 1680 ತಗೊಳ್ಳಿ, 8ರಿಂದ ಡಿವೈಡ್ ಮಾಡಿ, 7ರಿಂದ ಡಿವೈಡ್ ಮಾಡಿ, ಈ 4 ಟರ್ಮ್ಸ್ ಬರುತ್ತೆ. ಸೊ ಇಟ್ ಇಸ್ ಎ ಪ್ರಾಡಕ್ಟ್ ಫ್ರಮ್ 8, 7, 6, 5. therefore very much naturally n must be equal to 8, the largest number. n must be equal to 8, therefore n is equal to 8. n 8 ಆಯಿತು, r 4 ಆಯಿತು. ಚಾಯ್ಸ್ ಎಲ್ಲಿದೆ? ಅದು ಚಾಯ್ಸ್ ನಂಬರ್ ಬಿ ನಲ್ಲಿ ಇದೆ. therefore b is the correct choice. ಇಲ್ಲಿ ನೋಡಿ, this is a simple problem combining NCR with NPR. ಇವಾಗ ಮುಂದಿನ ಲೆಕ್ಕದಲ್ಲಿ ಇದನ್ನೇ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಇಲ್ಲೇನು ಮಾಡಿದ್ದೀನಿ, ಎನ್ ಮತ್ತು ಆರ್ ಮಾತ್ರ ಕೇಳಿದ್ದೀನಿ. ಇದೇ ಲೆಕ್ಕನ ಮಾಡಿಫೈ ಮಾಡಿ, ಇಫ್ NPR is equal to 1680 and NCR is equal to 70, then the value of NCR plus 1, ಇದು ಕೇಳಿದ್ದೀರಾ? NCR plus 1. NPR is equal to 1680 and NCR is equal to 70. ಇದು ಹಿಂದಿನ ಲೆಕ್ಕದಲ್ಲೂ ಇದೇ ಇತ್ತು. ಅಲ್ಲಿ ಕೇಳಿದ್ದೀನೋ, ದೆನ್ ಎನ್ ಆ್ಯಂಡ್ ಆರ್ ಎಷ್ಟು ಅಂತ ಕೇಳಿದ್ವಿ. ಐ ಹ್ಯಾವ್ ಎಕ್ಸ್ಟೆಂಡೆಡ್ ಪ್ರಾಬ್ಲಮ್ ನಾವು, ದೆನ್ NCR plus 1 ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ವಿ. ಅಂದರೆ ಇದು ಸ್ವಲ್ಪ ಹಿಂದಿನ ಲೆಕ್ಕಕ್ಕಿಂತ ಹೆಚ್ಚು ವರ್ಕ್ ಇಡಿಸುತ್ತೆ. ಹಿಂದಿನ ಲೆಕ್ಕ ಏನು ಮಾಡಿದ್ವಿ, ಅದರ ಪ್ರಕಾರ n ಈಕ್ವಲ್ ಟು 8 ಅಂತ ಬಂದಿತ್ತು, R is equal to 4 ಅಂತ ಬಂದಿತ್ತು. ಅಲ್ಲಿಗೆ ಇದೆರಡು ಗೊತ್ತಾದ ಮೇಲೆ ಇದನ್ನು ಕಂಡುಹಿಡಬೇಕು. NCR plus 1 ಅಂದರೆ NCR plus 1 in this case would be 8C5. And we know by the complementary combination 8 ಆಬ್ಜೆಕ್ಟ್ಸಲ್ಲಿ 5 ತೊಗೊಳೋದು ಒಂದು ಅರ್ಥ ಮುಂದೆ, 8 ಆಬ್ಜೆಕ್ಟ್ಸಲ್ಲಿ 3 ತೆಗೆದುಕೊಳ್ಳೋದು ಅಂದರೆ ಒಂದೇ ಅರ್ಥ. ಆದ್ದರಿಂದ ಐ ಕ್ಯಾನ್ ಆ್ಯಸ್ ವೆಲ್ ವರ್ಕ್ಔಟ್ ದಿಸ್ ಆಸ್ 8C3 ವಿಚ್ ಈಸ್ 8 ಇಂಟು 7 ಇಂಟು 6 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 3. ಫ್ಯಾಕ್ಟೋರಿಯಲ್ 3, ಫ್ಯಾಕ್ಟೋರಿಯಲ್ 4, ಫ್ಯಾಕ್ಟೋರಿಯಲ್ 5 ಇದೆಲ್ಲ ಸಾಕಷ್ಟು ಅಭ್ಯಾಸ ಆಗಿರಬೇಕು ನಿಮಗೆ. ಫ್ಯಾಕ್ಟೋರಿಯಲ್ 3 ಅಂದರೆ 3 ಇಂಟು 2 ಇಂಟು 1 ವಿಚ್ ಇಸ್ 6. 6 ಇಸ್ ಕ್ಯಾನ್ಸಲ್ ಆಗುತ್ತೆ, 56 ಬರುತ್ತೆ. ಸೊ ಇಫ್ ದಿಸ್ ಡೇಟಾ ಇಸ್ ಗಿವನ್, NCR plus 1 ವುಡ್ ಬಿ 56. 56 ಅನ್ನೋದು ನಮಗೆ 4ನೇದಲ್ಲಿ ಚಾಯ್ಸಲ್ಲಿ ಕೊಟ್ಟಿದೆ. ಸೊ ಈ ಪ್ರಶ್ನೆಗೆ ಉತ್ತರ 56. ನಾನು ಇದನ್ನು ಈ ಲೆಕ್ಕ ಯಾಕೆ ತೊಗೊಂಡೆ ಅಂದರೆ, ಹೌ ದಿ ಸೇಮ್ ಪ್ರಾಬ್ಲಮ್ can be extended to a next problem. So this requires some more working compared to the previous one.
ಮುಂದಿನ ಪ್ರಶ್ನೆ ನೋಡಿ, ದಿ ನಂಬರ್ ಆಫ್ ವೇಸ್ ಆಫ್ ಅರೇಂಜಿಂಗ್ 5 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ ಇನ್ ಎ ರೋ ಸೊ ದ್ಯಾಟ್ ನೋ 2 ಗರ್ಲ್ಸ್ ಆರ್ ಟುಗೆದರ್. ಅಂದರೆ 5 ಹುಡುಗರಿದ್ದಾರೆ, 3 ಜನ ಹುಡುಗಿರಿದ್ದಾರೆ. ಇವನ್ನ ನಾವೊಂದು ಫೋಟೋಗ್ರಾಫ್ಗೆ ಲೈನಲ್ಲಿ ನಿಲ್ಲಿಸಬೇಕು. ಹೇಗೆ ನಿಲ್ಲಿಸಬೇಕು ಅಂದರೆ ಕಂಡೀಷನು ನೋ 2 ಗರ್ಲ್ಸ್ ಆರ್ ಟುಗೆದರ್. ಹುಡುಗಿರು 2 ಹುಡುಗಿರಾದರೆ 3 ಜನ ಹುಡುಗಿರಾಗಲಿ ಅಕ್ಕಪಕ್ಕ ಬರ್ಕೂಡ್ದು. ಸೊ ದಿಸ್ ಈಸ್ ಎ ಕಂಡೀಷನ್. ಇಫ್ ದೇರ್ ವಾಸ್ ನೋ ಕಂಡೀಷನ್, ಸಪೋಸ್ ಐ ಜಸ್ಟ್ ಸೇ 5 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ ಆರ್ ದೇರ್, ಹೌ ಡು ಯು ಅರೇಂಜ್ ದೆಮ್ ಫಾರ್ ಎ ಫೋಟೋಗ್ರಾಫ್ ಅಂತ ಹೇಳಿದ್ರೆ 5 + 3 8 ಪರ್ಸನ್ಸ್ ಆರ್ ದೇರ್ ಆ್ಯಂಡ್ ದೇರ್ ಫೋರ್ ದೀಸ್ 8 ಪರ್ಸನ್ಸ್ ಕ್ಯಾನ್ ಸ್ಟ್ಯಾಂಡ್ ಎನಿವೇರ್. ಸೊ 8 ಪರ್ಸನ್ಸ್ ಅರೇಂಜ್ಡ್ ಇನ್ ಎ ರೋ ಆಲ್ ಟುಗೆದರ್ ವಿಲ್ ಬಿ 8 ಫ್ಯಾಕ್ಟೋರಿಯಲ್. ಬಟ್ ಇಲ್ಲಿ ನೋ 2 ಗರ್ಲ್ಸ್ ಆರ್ ಟುಗೆದರ್ ಅಂತ ಹಾಕಿದ್ರಿಂದ ಅಲ್ಲಿಗೇನಾಗುತ್ತೆ, ಹೌ ಡು ಯು ಟ್ಯಾಕಲ್ ದಿಸ್ ಪ್ರಾಬ್ಲಮ್? ಫಸ್ಟ್ ಯು ಅರೇಂಜ್ ದಿ ಬಾಯ್ಸ್. ದೇರ್ ಆರ್ 5 ಬಾಯ್ಸ್. ಸಪೋಸ್ ಐ ಸೇ ದೀಸ್ ಆರ್ ದಿ ಪೊಸಿಷನ್ಸ್ ಫಾರ್ ಬಾಯ್ಸ್. ಹೀಗೆ 5 ಜನ ಹುಡುಗರನ್ನ ಮೊದಲು ನಿಲ್ಲಿಸ್ಬಿಡೋದು. ಹೌ ಡು ಯು ಡೂ ದಿಸ್? 5 ಬಾಯ್ಸ್ ಅರೇಂಜ್ಡ್ ಅಮಾಂಗ್ ದೆಮ್ ಸೆಲ್ಫ್. ದಿಸ್ ವಿಲ್ ಬಿ ಡನ್ ಇನ್ 5 ಫ್ಯಾಕ್ಟೋರಿಯಲ್ ವೇಸ್. Because we know if n objects are arranged all of them together, the number of arrangements will be n factorial. So 5 boys are arranged. First, this can be done in 5 factorial ways. Now, girls ಗೆ ಜಾಗ ಕೊಡಬೇಕು. Girls can be arranged either, ನೋಡಿ ಇಲ್ಲಿ ಇರ್ಬೋದು, ಇಲ್ಲಿರ್ಬೋದು, ಈ ಜಾಗದಲ್ಲಿ ಅಲ್ಲಿಗೆ ಇನ್ ಬಿಟ್ವೀನ್ 4 ಜಾಗ ಇದೆ, 2 ಕೊನೆ ಇದೆ. 6 ಜಾಗದಲ್ಲಿ 3 ಜನ ಹುಡುಗಿರನ್ನ ಯಾವುದು 3 ಜಾಗನ ನಾವು ಸೇರಿಸ್ಬಿಟ್ಟು ಗರ್ಲ್ಸ್ನ ಅರೇಂಜ್ ಮಾಡ್ಬೋದು. ಸೊ ಗರ್ಲ್ಸ್ ಹ್ಯಾವ್ 6 ಪ್ಲೇಸಸ್, ಬಟ್ ವಿ ಹ್ಯಾವ್ ಓನ್ಲಿ 3 ಗರ್ಲ್ಸ್ ಟು ಬಿ ಅರೇಂಜ್. ದಿ 3 ಗರ್ಲ್ಸ್ ಕ್ಯಾನ್ ಬಿ ಅರೇಂಜ್ ಇನ್ 6p3 ways. This is 6 taken 3 at a time. By the fundamental principle of working, the both of these can be done in factorial 5 into 6p3 ways. Factorial 5, I told, it is a very popular number. 5 into 4 into 3 into 2 into 1 ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. ಇದು 6 into 5 into 4. ಸೊ ಇದು 120 ಬರುತ್ತೆ, ಇದು 120 ಬರುತ್ತೆ. 120 into 120, 120 into 120, 144 followed by 2 zeros, 14,400. Just observe an amazing result. 5 ಜನ ಹುಡುಗರು ಮತ್ತು 3 ಜನ ಹುಡುಗಿರು ಒಂದು ಫೋಟೋಗ್ರಾಫ್ ನಿಂತ್ಕೊಳ್ಬೇಕಾದ್ರೆ 14,400 ಡಿಫ್ರೆಂಟ್ ಫೋಟೋಸ್ ತಗೊಳ್ಬೋದು. ಇನ್ ವಿಚ್ ನೋ 2 ಗರ್ಲ್ಸ್ ಆರ್ ಟುಗೆದರ್, ದಿ ಗರ್ಲ್ಸ್ ಆರ್ ಸೆಪರೇಟೆಡ್. ನಾ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ದಿಸ್ ಟು ಎ ಪ್ರಾಬಬಿಲಿಟಿ ಪ್ರಾಬ್ಲಮ್. ಪ್ರಾಬಬಿಲಿಟಿ ನಿಮಗೆ ಮುಂದಿನ ಚಾಪ್ಟರ್ ಬರುತ್ತೆ. ಇದೇ ಲೆಕ್ಕನ ಯು ಕ್ಯಾನ್ ಮಾಡಿಫೈ ಸೇಯಿಂಗ್ ದಟ್ ದೇರ್ ಆರ್ 5 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ ಅರೇಂಜ್ಡ್ ಇನ್ ಎ ರೋ and one arrangement is taken at random. What is the probability that no 2 girls are together? So this is just the extension of this problem. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದೇ ಲೆಕ್ಕವನ್ನು ಮುಂದಿನ ಪ್ರಾಬ್ಲಮ್ಸ್ಗೆ ಹೇಗೆ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಇದರಲ್ಲಿ ಯಾವುದೇ ಕಂಡೀಷನ್ ಇಲ್ದಿರ ಇದ್ದಿದ್ರೆ 5 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ನ 8 ಪರ್ಸನ್ಸ್ ಆಲ್ ಟುಗೆದರ್ ಅರೇಂಜ್, ದಟ್ ಕ್ಯಾನ್ ಬಿ ಡನ್ ಇನ್ ಫ್ಯಾಕ್ಟೋರಿಯಲ್ 8 ways. ಈ ಫ್ಯಾಕ್ಟೋರಿಯಲ್ 8 waysಲ್ಲಿ in how many permutations all the 3 girls or no 2 girls are together, it is 14,400. Therefore, the probability that no 2 girls are together would be 14,400 divided by 8 factorial. So this is a problem on permutation, linear permutation. ಅಲ್ಲಿಗೆ the number of ways of arranging 5 boys and 3 girls in a row so that no 2 girls are together would be 5 factorial into 6p3, which works out to be 14,400. So the answer is given in choice number A. ಇಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕು. ಇದೆಲ್ಲ ಸ್ಟ್ಯಾಂಡರ್ಡ್ ನಂಬರ್ಸ್, ಇದೆಲ್ಲ ನಮ್ಮ ಮಾಡಿ ರೂಢಿ ಆಗಿರುತ್ತೆ. 5 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಇದ್ರೆ ನಾನು ರೂಢಿ ಆಗಿರುತ್ತೆ. ಬಟ್ ಇಫ್ ದಿ ನಂಬರ್ಸ್ ಆರ್ ಹೈಯರ್, ಸಪೋಸ್ ಐ ಗೆಟ್ 12 ಫ್ಯಾಕ್ಟೋರಿಯಲ್ 11 ಫ್ಯಾಕ್ಟೋರಿಯಲ್, ಸೊ ವಿ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಸಿಂಪ್ಲಿಫೈ. ಆನ್ಸರ್ಸ್ನು ಕೂಡ ಹೈಯರ್ ನಂಬರ್ಸ್ ಬಂದಾಗ ಫ್ಯಾಕ್ಟೋರಿಯಲ್ ಫಾರ್ಮುಲಾ ಇಟ್ಟಿರ್ತಾರೆ, ಹಾಗೆ ಬರೆದ್ರೆ ಪರವಾಗಿಲ್ಲ. ಸೊ ಉತ್ತರ ಕೂಡ ಅಷ್ಟು ದೊಡ್ಡ ದೊಡ್ಡ ನಂಬರ್ಸ್ ಕೊಡೋದಿಲ್ಲ. ಇದು ಸಿನ್ಸ್ ದಿಸ್ ಎ ಸಿಂಪಲ್ ಮಲ್ಟಿಪ್ಲಿಕೇಶನ್, ದಿಸ್ ನಂಬರ್ ಹ್ಯಾಸ್ ಬಿನ್ ಗಿವನ್. ಅದರ್ವೈಸ್ ಐ ವಿಲ್ ಲೆಫ್ಟ್ ದಿ ಆನ್ಸರ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟೋರಿಯಲ್ 8, ಫ್ಯಾಕ್ಟೋರಿಯಲ್ 10 ಆ ಥರ ಇದ್ದರೆ ಹಾಗೆ ಬಿಟ್ಬಿಡ್ತೀವಿ. ಉತ್ತರ ಕೂಡ ಅದೇ ಥರ ಕೊಟ್ಟಿರ್ತಾರೆ.